ಮದುವೆಯಲ್ಲಿ ಮದರಂಗಿ ಅಥವಾ ಮೆಹಂದಿ ಹಚ್ಚಿಕೊಳ್ಳುವುದಕ್ಕೆ ಇಂತಹ ವಿಶಿಷ್ಟವಾದ ಸಂಪ್ರದಾಯ ಹಾಗೂ ಇದರ ವೈಶಿಷ್ಟ್ಯತೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಮದರಂಗಿ ಅಥವಾ ಮೆಹಂದಿ ಇಲ್ಲದೆ ಭಾರತೀಯರಲ್ಲಿ ಮದುವೆಯೇ ನಡೆಯುವುದಿಲ್ಲ. ಉತ್ತರ ಭಾರತದ ಮದುವೆಗಳಲ್ಲಿ ಮೆಹಂದಿ ಶಾಸ್ತ್ರವೇ ಇದೆ. ಮೇಲ್ನೋಟಕ್ಕೆ ಇದು ಅಲಂಕಾರಕ ಹಾಗೂ ಮದುವೆಯ ಸಂಭ್ರಮಕ್ಕೆ ಸಂಬಂಧಿಸಿದ ಒಂದು ಶಾಸ್ತ್ರ. ಮದುವೆಯಷ್ಟೇ ಅಲ್ಲ, ಯುವತಿಯರು ಬೇರೆ ಬೇರೆ ಹಬ್ಬ ವಿಶೇಷ ಸಂದರ್ಭಗಳಲ್ಲೂ ಆಗಾಗ ಇದನ್ನು ಹಚ್ಚಿಕೊಳ್ಳುವುದುಂಟು. ಮಲೆನಾಡಿನ ಭಾಗದಲ್ಲಿ ನಾಗರ ಪಂಚಮಿಯ ದಿನ ಕಡ್ಡಾಯವಾಗಿ ಗಂಡಸರು ಹೆಂಗಸರೆಲ್ಲರೂ ಮದರಂಗಿ ಹಚ್ಚಿಕೊಳ್ಳುತ್ತಾರೆ. ಇಂದು ಎಲ್ಲರೂ ಅಂಗಡಿಯಲ್ಲಿ ಟ್ಯೂಬ್ ರೂಪದಲ್ಲಿ ಸಿಗುವ ಮೆಹಂದಿ ಬಳಸುತ್ತಾರೆ. ಆದರೆ ಹಳ್ಳಿಗಳಲ್ಲಿ ಈಗಲೂ ಮದರಂಗಿ ಗಿಡದ ಎಲೆಗಳನ್ನು ಜಜ್ಜಿ ನುಣ್ಣಗೆ ಮಾಡಿ ಅದನ್ನು ಬಳಸುತ್ತಾರೆ. ಅವರು ಬಳಸುವ ನೈಸರ್ಗಿಕ ಮೆಹಂದಿ, ಆ ಮೆಹಂದಿಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ. ಅವು ಚರ್ಮ ಹಾಗೂ ಉಗುರನ್ನು ಕೆಲವು ವಿಧದ ಸೋಂಕುಗಳಿಂದ ಕಾಪಾಡುತ್ತವೆ. ಅದಕ್ಕಿಂತ ಹೆಚ್ಚಾಗಿ ಮೆಹಂದಿ ನಮ್ಮ ದೇಹದ ಒತ್ತಡ, ಉಷ್ಣವನ್ನು ಕಳೆಯುವ ಶಕ್ತಿ ಹೊಂದಿದೆ. ಮದರಂಗಿ ತಂಪುಕಾರಕ ಎನ್ನುವ ಕಾರಣ ಇದನ್ನು ಚರ್ಮಕ್ಕೆ ಹಚ್ಚಿಕೊಳ್ಳುವವರು. ಇದು ಹುಳುಕಡ್ಡಿ ಮುಂತಾದ ಚರ್ಮ ರೋಗವನ್ನು ನಿವಾರಿಸುತ್ತದೆ. ತಲೆಹೊಟ್ಟನ್ನು ನಿವಾರಿಸಲು ಕಾರಣ ಕೂದಲಿಗೆ ಹಚ್ಚುವರು. ರಕ್ತ ಸಕ್ಕರೆಯನ್ನು ಕಡಿಮೆ ಮಾಡುವ ಹಾಗೂ ಕೊಬ್ಬನ್ನು ನಿಗ್ರಹಿಸುವ ಗುಣ ಇರುವುದಾದರೂ ಪರಿಣಿತರ ಆಯುರ್ವೇದ ತಜ್ಞರ ಮಾರ್ಗದರ್ಶನದಲ್ಲಿ ಮದರಂಗಿಯನ್ನು ಸೇವಿಸಬೇಕಾಗುತ್ತದೆ. ಇನ್ನು ಮದುವೆಯಲ್ಲಿ ಮದುಮಗಳು ಇದನ್ನು ಹಚ್ಚಿಕೊಳ್ಳುವುದಕ್ಕೆ ವಿಶೇಷ ಕಾರಣವಿದೆ. ಮದುವೆಯ ದಿನಗಳು ಯಾವುದೇ ಯುವತಿಗೆ ಒತ್ತಡ ಹಾಗೂ ಟೆನ್ಷನ್ನ ದಿನಗಳಾಗಿರುತ್ತವೆ. ಆ ಒತ್ತಡದಿಂದ ಕೆಲವರಿಗೆ ತಲೆನೋವು, ಜ್ವರ ಬರುವುದುಂಟು. ಇನ್ನು ಮದುವೆ ದಿನ ಹಾಗೂ ಹಿಂದೆ ಮುಂದಿನ ದಿನ ಆಕೆಗೆ ಸುಸ್ತು ಹೆಚ್ಚು. ಆ ಒತ್ತಡ ಹಾಗೂ ಸುಸ್ತನ್ನು ನಿವಾರಿಸುವ ಔಷಧೀಯ ಗುಣ ಮೆಹಂದಿಯಲ್ಲಿದೆ. ಹೀಗಾಗಿ ಅಲಂಕಾರಕ, ಶಾಸ್ತ್ರ ಹಾಗೂ ಔಷಧ ಮೂರು ಕಾರಣಗಳಿಂದ ಮೆಹಂದಿ ಬಳಕೆಯಲ್ಲಿದೆ. ಆತ್ಮೀಯರೇ, ಇಂಥ ಇನ್ನಷ್ಟು ಕುತೂಹಲಕರ ವಿಷಯಗಳನ್ನ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.